ಯಾಕ ಇಷ್ಟೊಂದು ರೋದ್ನೆ ಪಡ್ತೇನೆ? ನನ್ ಫ್ರೆಂಡ್ಸ್ ಎಲ್ಲ ಪಬ್ಗೆ ಹೋಯ್ತಾರ ಗುರು. ನಾ ಹೋಗಿಲ್ಲ ಅಂದ್ರೆ ನನ್ ಮಕ್ಳು ಹೋಗೋದೇ ಇಲ್ಲ. ನಾನ್ ಫಸ್ಟ್ ಕರ್ಕೊಂಡ್ ಬಿಡಪ್ಪ ನೀನು. ಪಬ್ಬು 1 ಗಂಟೆ ಅಷ್ಟಲ್ಲಿ ಕ್ಲೋಸ್ ಆಗುತ್ತೆ, 2 ಗಂಟೆ ಅಷ್ಟಲ್ಲಿ ಮನೆಗ್ ಬಂದ್ಬಿಡ. ಬಟ್ಟೆ ಅಲ್ಲಿ ತಗೊಂಡೆ ಸಖತ್ತಾಗೈತೆ. ರೋಡ್ ತಗೊಂಡಿದ್ದೆ 6 ಗಂಟೆ ಆಯ್ತು, ನಡೀರಿ ಒಳ್ಳೆನ. ಮಚ್ಚ ಸಾರಿ ಲೇಟ್ ಆಯ್ತು, ನಡ್ರಿ ಹೋಗೋಣ. ರೆಡಿ ಆಗ್ಬಿಟ್ಟು ಬರ ಅಂದ್ರೆ ನೀನೇನ ಈ ತರ ರೆಡಿ ಆಗ್ಬಿಟ್ಟು ಬಂದಿದ್ಯಾ? ಹೋಗ್ತಿರೋದ್ ಪಬ್ ಕಣ ಬ್ರೋ. ಕಾರಲ್ಲಿ ಬೇರೆ ಜಾಗನೆಲ್ಲ ಹೆಂಗ್ ಕರ್ಕೊಂಡು ಹೋಗ್ತೀಯಾ? ಮಚ್ಚ ಒಂದ್ ಕೆಲ್ಸ ಮಾಡು, ಇವಾಗ ನಾವ್ ಹೋಗ್ತೀವಿ, ಮನೆಗ್ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ಟು ಫೋನ್ ಹಾಕು, ನನ್ ಲೊಕೇಶನ್ ಕಳಿಸ್ತೀನಿ, ಕ್ಯಾಬ್ ಹತ್ಕೊಂಡ್ ಬಂದ್ಬಿಡು. ಪರವಾಗಿಲ್ಲ ಮಚ್ಚ, ನೀವು ಹೋಗ್ ಬನ್ನಿ, ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ. ಸರಿ ಮಚ್ಚ, ಆಯ್ತು ಹಂಗಾದ್ರೆ ಬರ್ತೀವಿ. ಎಲ್ಲಪ್ಪ ನನ್ ಫ್ರೆಂಡ್ಸ್ ನನ್ ಬಿಟ್ಟೆ ಹೋಗಲ್ಲ ಅಂತಿದ್ದೆ. ಹೋಗಲ್ಲ ಅಂತ ಅನ್ಕೊಂಡೆ, ನಮ್ ಪರಿಸ್ಥಿತಿ ಗುರು ಏನು ಮಾಡಕ್. ನೋಡ್ ಮಗ, ಒಂದ್ ಜಾಗಕ್ ನಿನ್ನ ಕರ್ದಿಲ್ಲ ಅಂತ ಅಂದ್ರೆ ಹೋಗ್ಲು ಬೇಡ, ಹೋಗೋ ಅಂತ ಪ್ರಯತ್ನನೂ ಮಾಡ್ಬೇಡ. ಅವ್ರ ಒಂದ್ರ ಬಗ್ಗೆ ಮಾತಾಡ್ತಾವ್ರೆ, ನಿನ್ನ ಹತ್ರ ಹೇಳ್ತಾ ಇಲ್ಲ ಅಂತ ಅಂದ್ರೆ ಅದನ್ನ ಏನು ಅಂತಾನು ಕೇಳ್ಬೇಡ, ಮರ್ಯಾದೆ ಹೋಗುತ್ತೆ. ಅವ್ರು ನಿನ್ನ ಲೇಟ್ ಆಗಿ ಇನ್ವೈಟ್ ಮಾಡೋರೆ ಅಂತ ಅಂದ್ರೆ ನಿನ್ನ ಅವ್ರು ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಂಡಿರ್ತಾರೆ. ನಾನ್ ಬರಲ್ಲ ಅಂತ ಹೇಳು. ನಾವ್ ಯಾವತ್ತೂ ಒಬ್ರಿಗೆ ಆಪ್ಷನ್ ಆಗಿರ್ಲೇಬಾರ್ದು ಮಚ್ಚ. ಅದು ರಿಲೇಶನ್ಶಿಪ್ ಆಗಿರ್ಲಿ ಇಲ್ಲ ಫ್ರೆಂಡ್ಶಿಪ್ ಆಗಿರ್ಲಿ, ಪ್ರೀತಿಯಿಂದ ಕರೆದ್ರೆ ಹೋಗು, ಇಲ್ಲ ಅಂತಂದ್ರೆ ಮನೇಲೇ ಇರು, ಮರ್ಯಾದೆ ಮಾತ್ರ ಕಳ್ಕೊಂಡ್ಬಿಡಕನಲ್ಲಿ. ನಮ್ಮ ಹತ್ರ ದುಡ್ಡು ಇಲ್ದಿರೋದ್ ನೋಡ್ಬಿಟ್ಟೆ ಮಚ್ಚ ನಮ್ ಜೊತೆಲಿರೋರು ಆಟ